ಬಾಂಡ್ಲಿ ಎತ್ತೋದು, ಒತ್ತೋದು, ಇದು ಅರಿಬೇಕು ಬೇಡ. ಇದು ಹಿಂಗೆ ಮಾಡ್ತೀನಿ. ಸರಿ. ಹಾಯ್, ಹಲೋ, ನಮಸ್ತೆ. ಯೋಗಿತಾ ಗೀತಾ ಬ್ಲಾಗ್ಸ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ, ಮತ್ತು ನಾನು ಚೆನ್ನಾಗಿದ್ದೀನಿ. ಇವತ್ತು ವರಮಹಾಲಕ್ಷ್ಮಿ ಹಬ್ಬ. ನಿಮ್ಮೆಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮನೆ ಲಕ್ಷ್ಮಿನ ಈ ರೀತಿ ಕುಂಡ್ರಿಸಿದ್ದೀವಿ. ಈ ಸಲ ಅಂತೂ ಅಮ್ಮ ಫುಲ್ಲು ಡೆಕೋರೇಟ್ ಅಮ್ಮನೇ ಮಾಡಿರೋದು. ನೋಡಿ ಹೇಗೆ ಮಾಡಿದ್ದಾರೆ. ಈಗ ಮಧ್ಯಾಹ್ನ 12:30 ಆಗಿದೆ. 12:30ಗೆ ನಾನು ದೀಪ ಹಚ್ತಾ ಇರೋದು ಅಷ್ಟೇ. ಇರಿ, ಇನ್ನು ಮತ್ತೊಮ್ಮೆ ತೋರಿಸ್ತೀನಿ ದೇವ್ರನ್ನ. ಈ ರೀತಿ ಪೂಜೆ ಮಾಡಿದ್ದೀವಿ. ಇಷ್ಟು ಚೆಂದ ಇದೆ ಅಲ್ಲ ನಮ್ಮನೆ ಮಹಾಲಕ್ಷ್ಮಿ. ನೋಡಿ, ಅಡುಗೆ ಎಲ್ಲ ಕಂಪ್ಲೀಟ್ ಆಯಿತು. ಒಬ್ಬಟ್ಟೊಂದು ಮಾಡ್ತಾಯಿದ್ದಾರೆ ಅಮ್ಮ. ಒಬ್ಬಟ್ಟೊಂದು ಬ್ಯಾಲೆನ್ಸ್ ಇದೆ, ಮತ್ತು ವಡೆ ಒಂದು ಬ್ಯಾಲೆನ್ಸ್ ಇದೆ. ಆಚೆ ಮಾಡ್ತಾಯಿದ್ದಾರೆ. ಅಡುಗೆ ಮನೆಯಲ್ಲಿ ದೇವಿನ ಕುಂಡ್ರಿಸಿರೋದು. ಮತ್ತು ಅಡುಗೆಗಳು ಎಲ್ಲ ಕಂಪ್ಲೀಟ್ ಆಗೋಗಿದೆ. ಅಡುಗೆ ಮುದ್ದೆ, ಮಾಮೂಲಿ ನಮಗೆ ಮುದ್ದೆ ಬೇಕೇ ಬೇಕು. ಮುದ್ದೆ ಮಾಡಿದೆ. ಆಮೇಲೆ ಕಾಳು ಗೊಜ್ಜು, ಮತ್ತು ರಸ, ಅನ್ನ. ಈಗ ಒಬ್ಬಟ್ಟು. ವಡೆ ಎಲ್ಲಿಟ್ಟಿದ್ಯಮ್ಮ? ಅಲ್ಲಿದೆಯಾ? ಓಕೆ. ವಡೆಗೆ ರೆಡಿಯಾಗಿದೆ. ಇದೆರಡು ಮಾಡಬೇಕು. ಆಮೇಲೆ ಕಾಯಲ್ಲಿ ಆಮೇಲೆ ಮಾಡಬೇಕು. ಏನು ಬೇಕು? ರೊಟ್ಟಿ ಕಲ್ಲು. ದೀಪ ಹಚ್ಚೋದು. ದೀಪ ಹಚ್ಚೋದ? ಏನು ದೀಪ ಹಚ್ಚೋದು? ಸ್ಟವ್ ಹಚ್ಚೋಕ್ಕೆ. ಲೈಟ್ರಾ? ಓಕೆ. ಇದು ಮಾಡಿಬಿಡಮ್ಮ, ಪೂಜೆನೂ ಮಾಡಿಬಿಡು. ನೀನೇನೆ, ನಾ ಮಾಡಲ್ಲ. ನಾನು ದೀಪ ಹಚ್ಚಿದ್ದೀನಿ ಸಾಕು. ಸರಿ, ಆಯಿತು. ಒಬ್ಬಟ್ಟಿನ ನೈವೇದ್ಯ ತಾಯಿಗೆ. ಸಜ್ಜಿಗೆ ಮಾಡಿದ್ದು ಬೆಳಗ್ಗೆ. ಯಾಕೋ ಗಂಟೆ ಹೊಡೆಯನ್ನೇ ಬೇಡ ಬಿಡಮ್ಮ. ಯಾಕೋ ನೆಗಡಿ ಆಗ್ದಂಗೆ ಆಗೋಗಿದೆ.
ನೋಡಿ ಟೇಸ್ಟ್ ಮಾಡೋಣ ಅಂದ್ಬಿಟ್ಟು ಇವಾಗ ಒಬ್ಬಟ್ಟು ವಡೆ ತೊಗೊಂಡಿದ್ದೀನಿ. ಚೆನ್ನಾಗೆ ನಿದ್ದೆ ಮಾಡಿ ಎದ್ದಿರೋದು ಇವಾಗ ಇರುತ್ತೆ ನೋಡಿ. ಚೆನ್ನಾಗಿ ನಿದ್ದೆ ಮಾಡಿ ಈಗೆದ್ದು ತಿನ್ನೋಕ್ಕೆ ಅಂತ ಕೂತಿದ್ದೀನಿ. ಇನ್ನು ಸ್ವಲ್ಪ ಹೊತ್ತು 1-2 ಅವರ್ಸ್ ಆದಮೇಲೆ ಮತ್ತೆ ರೆಡಿ ಆಗಬೇಕು. ಅರ್ಶಿನ ಕುಂಕುಮ ಕೊಡೋದೆಲ್ಲ ಇದೆ, ಆಮೇಲೆ ವೆಯ್ಟ್ ಮಾಡ್ತೀನಿ. ಓಕೆನಾ? ಆಮೇಲೆ ಇರ್ತದಾ? ಸೂಪರ್. ರೆಡಿ ಆಗಿದ್ರೆ ಚೆನ್ನಾಗಿರ್ತಿತ್ತಪ್ಪ. ಒಂದು ರೀಲ್ಸ್ ಮಾಡ್ಬೋದಾಗಿತ್ತಾ? ನೋಡಲ್ಲಿ ಚೆನ್ನಾಗಿ ಮಾಡ. ಈ ಗಿಡ ಈಗ ಯೂಟ್ಯೂಬಲ್ಲಿ ಇರ್ತದೆ, ನೋಡು ಅಂತಂದ್ರೆ ಅಂತ ನಮ್ಮ ಅಮ್ಮನ ಕೆಲಸ ಎಲ್ಲ ಮುಗೀತು. ಎಲ್ಲರಿಗೂ ಅರ್ಶಿನ ಕುಂಕುಮ ಕೊಟ್ಟು, ಒಬ್ಬಟ್ಟು ಕೊಟ್ಟು, ವಡೆ ಕೊಟ್ಟು, ಕಾಳುಗೋಜು ಕೊಟ್ಟು ತೃಪ್ತಿ ಆಯ್ತಾ? ಒಂದು ವಾರದಿಂದ ನಾನು ಬೆಂಗಳೂರಲ್ಲಿ ಆರಾಮಾಗಿದ್ದೀನಿ. ಇಲ್ಲಿ ನಮ್ಮಮ್ಮ ಮನೆ ಕ್ಲೀನ್ ಮಾಡಿ, ಮಾರ್ಕೆಟಿಂದ ಹೂಗಳು ತಂದು, ಹಣ್ಣು ತಂದು, ನೋಡಿ ಈ ಏಜ್ನಲ್ಲಿ ಎಲ್ಲ ಅವರೇ ಮಾಡಿರೋದು. ಆಮೇಲೆ ನಾನು ಹೇಳ್ತಾ ಇದ್ನಲ್ಲ ನಿಮಗೆ, ನಾನು ಎಷ್ಟು ವರ್ಷದಿಂದ ಮಾಡ್ತಾಯಿದ್ದೆ ಅಂತ. ನಾನು ಸುಮಾರು 2013-14 ಇಸ್ವಿ ಅನಿಸುತ್ತೆ. ಅವಾಗೆಲ್ಲ ಅಪ್ಪ ಮತ್ತು ನಮ್ಮ ಅಕ್ಕ ಸೀರೆ ಉಡಿಸ್ತಾ ಇದ್ದಿತ್ತು ದೇವರಿಗೆ, ಗೊತ್ತಾಯ್ತಾ? ನಾನು ಸುಮ್ಮನೆ ನೋಡ್ತಿದ್ದೆ ಅಷ್ಟೇ, ನಾನೇನು ಮಾಡ್ತಾನೆ ಇರಲಿಲ್ಲ. ಆಮೇಲೆ 2015 ಇಸ್ವಿಯಿಂದ ನಾನು ಶುರು ಮಾಡಿದ್ದು. 2015 ಇಸ್ವಿ ಅಂದರೆ 10 ವರ್ಷದಿಂದ ನಾನು ಮಾಡ್ತಾಯಿದ್ದೀನಿ. ಅದಕ್ಕೆ ಮುಂಚೆ ಎಲ್ಲ ಅಮ್ಮ ಮಾಡ್ತಾಯಿದ್ರು, ಆಮೇಲೆ ಅಪ್ಪ ಅಕ್ಕ ಜಾಸ್ತಿ ಮಾಡ್ತಾಯಿದ್ದಿದ್ದು. ಅದು ಅಲಂಕಾರ ಎಲ್ಲ ಅವರೇ ಮಾಡ್ತಾಯಿದ್ದಿದ್ದು. ಕೆಲಸನೂ ಅಷ್ಟೇ, ನಾನೇನಿಲ್ಲ, ನಾನು ಸೋಂಬೇರಿ, ಆರಾಮಾಗಿ ಕೂತ್ಕೊಂಡು ತಿನ್ನೋದಷ್ಟೇ. ಹಂಗೆ ಪಾಪ ಅಮ್ಮನೇ ಎಲ್ಲ ಕೆಲಸ ಮಾಡಿ ಮುಗಿಸಿ, ಆಮೇಲೆ ನಿನ್ನೆ ನಾನು ಹುಷಾರು ತಪ್ಪಿದ್ನಲ್ಲ, ನಾನು ಬರೀ ಜಸ್ಟ್ ಸೀರೆ ಉಡಿಸಿದ್ದಷ್ಟೇ. ಅಮ್ಮನೇ ಪ್ರತಿಯೊಂದೂ ಮಾಡಿದ್ರು. ನನಗೆ ಅಷ್ಟೊತ್ತಿಗೆ ಮಾಡ್ತಾ ಇದ್ದಂಗೆ ತಲೆ ಒಂಥರ ಅನ್ನಿಸ್ಬಿಡ್ತು. ನಾನು ಸುಸ್ತಾಗ್ಬಿಟ್ಟೆ. ಆಮೇಲೆ ಅಮ್ಮನೇ ಎಲ್ಲ ಕಂಪ್ಲೀಟ್ ಅವ್ರು ಮಾಡಿದ್ರು. ಆಮೇಲೆ ನನ್ನ ಹೇಳಿಸ್ಬಾರ್ದು ಅಂದ್ಬಿಟ್ಟು ಅಪ್ಪ 3 ಗಂಟೆಗೆ ಎದ್ದಿದ್ರು. ಯಪ್ಪ ಶಿವ, ನಾನು ಆಗ್ತಾನೆ 12 ಗಂಟೆಗೆ ಮನೆಗಿದ್ದೀನಿ. ಇವರು 3 ಗಂಟೆಗೆ ಎದ್ದು ಕೊಟ್ಟಲೆ ಕೊಟ್ಟರು. ನಾನು ರೂಮ್ಗೆ ಹೋಗ್ಬಿಟ್ಟೆ ಮನ್ಕೊಳಕ್ಕೆ ಅಂದ್ಬಿಟ್ಟು. ಆಮೇಲೆ 6ವರೆಗೆ ಎಳ್ಸಿದ್ರು ನನ್ನ. 6ವರೆಗೆ ಎಳ್ಸಿ ಇವರೆಲ್ಲ ರೆಡಿಯಾಗಿದ್ರು, ನಾನೇ ರೆಡಿಯಾಗಿರಲಿಲ್ಲ. ಆಮೇಲೆ ಜಸ್ಟ್ ರಂಗೋಲೆ ಒಂದು ಹಾಕ್ತೆ ಅಷ್ಟೇ. ಆಮೇಲೆ ದೇವ್ರ ಪೂಜೆ ಮಾಡಿಕೊಂಡ್ರು. ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ನಾನು ರೆಡಿಯಾಗಿ ನಾನು ದೇವ್ರನ್ನ ಇದು ಮಾಡಿದೆ. ಹಂಗೆ ಇಷ್ಟೆಲ್ಲ ಆಯಿತು ಕೆಲಸ. ಈಗ ಮುಗೀತು. ಪಾಪ ತಲೆ ಈಗ ಮನೆ ತಲೆ ಕೊಡ್ಲಾ ಅಂತವ್ರೆ. ಸರಿ ಆಯಿತು, ಮಂಕಮ್ಮ ಆಯಿತು. ಎಲ್ಲ ಅರ್ಶಿನ ಕುಂಕುಮ ಕೊಟ್ಟಿದ್ದೆಲ್ಲ ಆಯಿತು. ಈಗೇನಿದ್ರು ರೆಸ್ಟಿಂಗ್ ಅಷ್ಟೆ. ನಾನು ಮಧ್ಯಾಹ್ನ ಚೆನ್ನಾಗಿ ನಿದ್ದೆ ಮಾಡಿದೆ, ಅಮ್ಮನೂ ನಿದ್ದೆ ಮಾಡ್ತು. ಹಂಗಾಯಿತು. ಹಂಗೆ ದೇವರು ವರಲಕ್ಷ್ಮಿ ಹಬ್ಬ ಮುಗೀತು. ಈ ವರ್ಷದ ಲಕ್ಷ್ಮಮ್ಮನ ಕುಂಡ್ರಿಸಿ ಮುಗಿಸಿದ್ದಾಯಿತು ನೋಡಿ. ಈಗೇನಿದ್ರು ರೆಸ್ಟ್ ಮಾಡಬೇಕು. ಆದರೆ ನಾನು ಸ್ವಲ್ಪ ರೀಲ್ಸ್ ಮಾಡ್ತೀನಿ ಇವಾಗ. ಆವಾಗಿಂದ ಸ್ವಲ್ಪ ಬ್ಯುಸಿ ಜನ ಎಲ್ಲ ಬರ್ತಾಯಿದ್ರಲ್ಲ, ಬ್ಯುಸಿಯಾಗಿತ್ತು. ಎಲ್ಲ ಜೋಡಿಸೋದೇ ಆಗೋಯ್ತಾಯಿತ್ತು, ಬಾಳೆಹಣ್ಣು ಅದೆಲ್ಲ ಜೋಡಿಸೋದಾಗೋಯ್ತು. ಈಗ ರೀಲ್ಸ್ ಮಾಡ್ತೀನಿ. ಮತ್ತು ಇವತ್ತು ಇನ್ಸ್ಟಾಗ್ರಾಮಲ್ಲಿ ಎಲ್ರಿಗೂ ಲೈಕು ಕಮೆಂಟ್ ಕೊಟ್ಟೆ, ಯೂಟ್ಯೂಬ್ನಲ್ಲಿ ಯಾರಿಗೂ ಕೊಡೋಕ್ಕೋಗಿಲ್ಲ. ಹಾಗೆ ಇವಾಗ ರೀಲ್ಸ್ ಮಾಡ್ತೀನಿ. ಇಷ್ಟು
ಜುಲೈ 12 ರೀಲ್ಸ್ ಮಾಡಿದ್ದಕ್ಕೆ ಇವಾಗ ಮಾಡ್ತೀನಿ. ಸ್ವಲ್ಪ ಲೈಟಾಗಿ ಮಾಡ್ತೀನಿ, ಜಾಸ್ತಿ ಮಾಡೋಕ್ಕೋಗಲ್ಲ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಮ್ಮೆ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಹಂಗಂತ ಹೇಳ್ತಾ ಈ ವಿಡಿಯೋನ ಹೆಂಗೆ ಮಾಡ್ತಾಯಿದ್ದೀನಿ. ಓಕೆನಾ?